ಜನವರಿ ತೆಗೆದ್ರೆ ಎಕ್ಸಾಮ್ ಕೊಡ್ಲಿಕ್ಕೆ ಬಿಡಲ್ಲ ಅಂತ. ಯಾರು ಅವ್ರ ಹೆಸರು ಗೊತ್ತಾ? ಹೆಸರು ಗೊತ್ತಿಲ್ಲ ಅವ್ರು ಹೇಳ ತೋರಿಸಿ ಅದ್ರ ಬಗ್ಗೆ ಪ್ರಿನ್ಸಿಪಲ್ ಇಲ್ಲೇ ತುಂಬ ಬೇರೆ ಅವ್ರಿಗೆ ಹೇಳಿದ್ರ ನೀವು ಜನವರಿ ಇಬ್ಬರಿಗೆ ಹೇಳಿದ್ರೆ ನಾ ಅಂದ್ರೆ ನಾ ಹೋದ್ರೆ ಟೆನ್ಷನ್ ಹೋದ್ರೆ ಜನವರಿ ಇಲ್ಲೇ ತುಂಬ ಇಲ್ಲೇ ಮೇಲಾಧಿಕಾರಿಗಳಿಗೆ ಹೇಳಿದ್ರ ಪ್ರಿನ್ಸಿಪಾಲ್ರಿಗೆ ಅಥವಾ ನಿಮ್ಮ ಎಕ್ಸಾಮ್ ಸೆಂಟರ್ ಅಧಿಕಾರಿಗಳಿಗೆ ಇಲ್ಲೇ ಅವ್ರ ಮುಂದೆ ಅವಳಿ ಬಿಡಲ್ಲ ನಿಮ್ಗೆ ಒಬ್ಬರಿಗೆ ತೆಗೆಸಿದ್ರೆ ಎಷ್ಟು ಜನರಿಗೆ ಜನವರಿ ತೆಗೆಸ್ತೀರಿ ಇಲ್ಲಿ? ಈಗ ವಿದ್ಯಾರ್ಥಿಗಾದಂಥ ಅನ್ಯಾಯವನ್ನ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಹೇಳ್ತಾರೆ, ಯಜ್ಞೋಪವೀತಂ ಪರೋಪವೀತಂ. ಯಜ್ಞೋಪವೀತ ಯಾವ ಕಾಗಿಲ್ಲ, ಅದಕ್ಕೋಸ್ಕರ ಈ ಪುನಃ ಯಜ್ಞೋಪವೀತ ಹಾಕಿಸಿ ಅವ್ರನ್ನ ಇಡೀ ಸಮಾಜ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ಐಆರ್ ಮಾಡ್ತೇವೆ. ಇಲ್ಲಿ ಅವ್ನು ಸಂಧಾನ ಮಾಡಿ ಶಾಸ್ತ್ರೋಕ್ತವಾಗಿ ಹೆಂಗೆ ಯಜ್ಞೋಪವೀತ ಧರಿಸ್ಬೇಕು ಹಂಗೆ ಯಜ್ಞೋಪವೀತ ಇಲ್ಲೇ ಧರಿಸ್ತೀವಿ. ಎಲ್ಲಿ ಕಾದಾಗ ಇಲ್ಲಿ ಯಜ್ಞೋಪವೀತ ಧರಿಸಿ ಈ ಹುಡುಗನ ಕರ್ಕೊಂಡು ನಾವು ಪೂರ್ತಿ ಏನಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಎಫ್ಐಆರ್ ಹಾಕ್ತೀವಿ. ಅವನು ಎಕ್ಸಾಮ್ ಬರಲಿಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಯಾವಾಗ ಅವನು ಜನವರಿ ಕಳೆದಾನೆ ಅವ್ನ ಭಾವನೆ ಏನಪ್ಪ ಅಂದ್ರೆ ಪೂರ್ತಿ ಮಾನಸಿಕವಾಗಿ ಅವನು ಕುಗ್ಗಿ ಎಕ್ಸಾಮ್ ಬರ್ದ. ನನಗೆ ಗೊತ್ತಿಲ್ಲ ಅವ್ನು ಎಕ್ಸಾಮ್ ಹೆಂಗೆ ಬರ್ದಾನೆ ಏನು ಕತೆ ಅಂತೇಳಿ. ಇಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಜನವರಿ ತೆಗೆಯಲ್ಲ ಬ್ರಾಹ್ಮಣರು. ಅಂಥದ್ದೇನಪ್ಪ ಅಂದ್ರೆ ಬ್ರಾಹ್ಮಣ ತೆಗಿಬೇಕಂತ ಭಾಳವಾದ ಹೃದಯದಿಂದ ಇವತ್ತಿನ ದಿವಸ ನಾನು ಧರ್ಮ ಬಿಟ್ಟು ಎಕ್ಸಾಮ್ ಬರೀಬೇಕಾಗತ್ತಂತ ಭಾವನೆಯಿಂದ ಹೋಗಿಲ್ಲ. ನನಗೆ ಗೊತ್ತಿಲ್ಲ ಅವ್ನು ಹೆಂಗೆ ಆಗ್ತಾನೆ. ಅವನಿಗೆ ಇಡೀ ಸಮಾಜ, ಇಡೀ ಹಿಂದೂ ಸಮಾಜ ಅವನ ಜೊತೆಗಿದೆ. ಅವ್ರು ಯಾರೋ ಶ್ರವಣಗೌಡ ಇನ್ನೊಬ್ರು ಯಾರೋ ಇದ್ದಾರೆ, ಅವ್ರ ಮೇಲೆ ಮೊದಲು ಏಜೆನ್ಸಿ ಇದೆ. ಮೊದಲು ಅವರಿಬ್ಬರ ಮೇಲೆ ಎಫ್ಐಆರ್ ಆಗಬೇಕು, ಇಮಿಡಿಯೇಟ್ ಕೋರ್ಟಿಗೆ ಪ್ರೊಡ್ಯೂಸ್ ಆಗಬೇಕು. ಅದು ಯಾವ ಏಜೆನ್ಸಿ ಇದೆ, ಅದು ಯಾವ ಏಜೆನ್ಸಿ ಇದೆ ಆ ಏಜೆನ್ಸಿ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು. ಜೊತೆಗೆ ಯಾವ ಸೆಂಟ್ರಲ್ನಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿದೆ ಆ ಸೆಂಟ್ರಲ್ ಮೇಲೆ ಕೂಡ ಕ್ರಮ ಆಗಬೇಕು. ಅಕಸ್ಮಾತ್ ನಮ್ಗೆ ಗೊತ್ತಿಲ್ಲ ಹುಡುಗ ಏನೇನು ಬರೋದು ನಾನು ಮಾನಸಿಕವಾಗಿ ಅವನು ಮಾನಸಿಕವಾಗಿ ಕುಗ್ಗಿ ಸರಿಯಾದ ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಅವನು ಪುನಃ ಎಕ್ಸಾಮ್ ಕಡೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಅವ್ನ ಭವಿಷ್ಯದಿಂದ ಚಲೋ ಆದಂಥವ್ರು ಅವ್ನಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಅವ್ನ ಮೆಡಿಕಲ್ ಸೀಟು, ಅವನೊಬ್ಬ ಸ್ಕಾಲರ್, ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿ. ಇವತ್ತು ಎಕ್ಸಾಮ್ ಸೆಂಟ್ರಲ್ಲಿ ಅವತಾ ಬಂದು ಜನರು ವಾಪಸ್ ಕೊಟ್ಟಿದ್ದಾರೆ ಅಂದರೆ ಅವ್ನು ಮಾನಸಿಕವಾಗಿ ಕುಗ್ಗಿದ್ದಾನೆ. ಏನು ಹೇಳ್ತಾನೆ ಅವನು? ನಿಮ್ಗೆ ಇನ್ನೊಮ್ಮೆ ಎಕ್ಸಾಮ್ ಬರ್ಲಿಕ್ಕೆ ಅವಕಾಶ ಬೇಕು ಅಂತ ಬಯಸ್ತಿದ್ದೀರಿ, ಏನು ಹೇಳ್ತೀರಿ ನೀವು? ಇನ್ನೊಮ್ಮೆ ಎಕ್ಸಾಮ್ ನೀವು ಬರೋಕ್ಕಾಗಲಿಲ್ಲ ಆ ಗಡ್ಡೆಯಿಂದ ನೊಂದಿನ ಮಾನಸಿಕವಾಗಿ ಟೆನ್ಷನ್ ಆಗಿದ್ರು, ಏನು ತಲೆ ನಡೆಯಲು ಹೊಂಟಿದ್ರಿ. ಹಾಂ ಸರ್ ಸರ್ ಕಾಲಾಗ ಟೆನ್ಷನ್ ಆಯ್ತು. ಅದ್ರ ಕಾಲಾಗ ರೂಲ್ ನಂಬರ್ನ ರಾಂಗ್ ಬರ್ದು ಬಂದೇನ್ರಿ. ನೋಡಿ ಕೇಳಿ